ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 17/3/2024. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 12/12/98. ನನ್ನದು ನನ್ನದು ಅನ್ನುವ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಿ. ಇಂದು ಬಾಪ್ತಾದ ತಮ್ಮ 4 ಕಡೆ ಇರುವ ಶ್ರೇಷ್ಠ ಬ್ರಾಹ್ಮಣ ಆತ್ಮರನ್ನು ನೋಡುತ್ತಿದ್ದಾರೆ. ಬ್ರಾಹ್ಮಣರು ಅಂದರೆ ಬ್ರಹ್ಮ ಮುಖವಂಶಾವಳಿಗಳು. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರ ಭಾಗ್ಯವನ್ನು ನೋಡಿ ಬಾಪ್ತಾದ ಹರ್ಷಿತರಾಗುತ್ತಿದ್ದಾರೆ. ಪ್ರತಿಯೊಂದು ಬ್ರಾಹ್ಮಣ ಆತ್ಮಕ್ಕೂ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಬ್ರಹ್ಮ ತಂದೆ ಸ್ಮೃತಿಯ ತಿಲಕವನ್ನು ಮಸ್ತಕದಲ್ಲಿ ಇಡುತ್ತಾರೆ. ಸ್ವಯಂ ಭಗವಂತ ತಂದೆ ಪ್ರತಿಯೊಬ್ಬರನ್ನು ತಿಲಕದಾರಿಯನ್ನಾಗಿ ಮಾಡುತ್ತಾರೆ. ಜೊತೆಗೆ ಪ್ರತಿಯೊಂದು ಬ್ರಾಹ್ಮಣ ಆತ್ಮಕ್ಕೂ ಪವಿತ್ರತೆಯ ಮಹಾಮಂತ್ರದ ಮೂಲಕ ಬೆಳಕಿನ ಕಿರೀಟವನ್ನು ಧಾರಣೆ ಮಾಡಿಸುತ್ತಾರೆ. ಅದರ ಜೊತೆಗೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರನ್ನು ವಿಶ್ವ ಕಲ್ಯಾಣಕಾರಿ ಆತ್ಮರನ್ನಾಗಿ ಮಾಡಿ ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿಸುತ್ತಾರೆ. ಡಬ್ಬಲ್ ಕಿರೀಟವನ್ನು ಪರಮಾತ್ಮ ತಂದೆ ಧಾರಣೆ ಮಾಡಿಸಿದ್ದಾರೆ. ನೀವೆಲ್ಲರೂ ಡಬ್ಬಲ್ ಕಿರೀಟಧಾರಿಗಳಾಗಿದ್ದೀರಾ ಮತ್ತು ಸ್ವಯಂ ಭಗವಂತ ತಂದೆ ತಮ್ಮ ಹೃದಯ ಸಿಂಹಾಸನಕ್ಕೆ ನಿಮ್ಮನ್ನು ಅಧಿಕಾರಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ನೀವೀಗ ಸ್ವಯಂ ಭಗವಂತ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೀರಾ. ಅಂದ ಮೇಲೆ ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಿಲಕ, ಕಿರೀಟ ಮತ್ತು ಸಿಂಹಾಸನಕ್ಕೆ ಅಧಿಕಾರಿಯಾಗುತ್ತೀರಾ. ಇಂತಹ ಶ್ರೇಷ್ಠ ಭಾಗ್ಯ ಇಡೀ ಕಲ್ಪದಲ್ಲಿ ಬೇರೆ ಯಾವ ಆತ್ಮರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಇಂತಹ ಶ್ರೇಷ್ಠ ಭಾಗ್ಯದ ಸ್ಮೃತಿ ಇರುತ್ತದೆ ತಾನೆ. ಬ್ರಾಹ್ಮಣ ಆತ್ಮನಾದ ನಾನು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಇಷ್ಟೊಂದು ಭಾಗ್ಯಶಾಲಿ ಆಗಿದ್ದೇನೆ ಅನ್ನುವ ಸ್ಮೃತಿ ನಿಮಗೆ ಇರುತ್ತದೆ ತಾನೆ. ಬ್ರಾಹ್ಮಣ ಆತ್ಮರಾದ ನಿಮ್ಮ ಸಂಕೇತವನ್ನು ಜಗತ್ತಿನ ಜನ ಶ್ರೀಕೃಷ್ಣನ ರೂಪದಲ್ಲಿ ತೋರಿಸುತ್ತಾರೆ. ಆದರೆ ಶ್ರೀಕೃಷ್ಣ ವಿಶ್ವದ ರಾಜಕುಮಾರ ಆಗಿದ್ದಾರೆ. ಆದ್ದರಿಂದ ವಿಶ್ವದ ರಾಜ್ಯದ ಸಂಕೇತವಾಗಿ ಕೃಷ್ಣನಿಗೆ ತಿಲಕ, ಕಿರೀಟ, ಸಿಂಹಾಸನವನ್ನು ನೀಡಲಾಗುತ್ತದೆ. ಆದರೂ ಕೂಡ ಕೃಷ್ಣನಿಗೆ ಬಾಲ್ಯದಲ್ಲೇ ಕಿರೀಟ, ಸಿಂಹಾಸನ ಮತ್ತು ತಿಲಕ ಪ್ರಾಪ್ತಿಯಾಗುವುದಿಲ್ಲ. ಆದರೆ ಬ್ರಾಹ್ಮಣ ಆತ್ಮರಾದ ನಿಮಗೆ ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಿಲಕ, ಕಿರೀಟ, ಸಿಂಹಾಸನ 3 ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯ ಮೂಲಕ ಈ 3 ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದು ಕೇವಲ ಬ್ರಾಹ್ಮಣರ ಭಾಗ್ಯದಲ್ಲಿ ಮಾತ್ರ ಇದೆ. ಅಂದ ಮೇಲೆ ಬಾಪ್ತಾದ ನೋಡುತ್ತಿದ್ದರು, ನನ್ನ ಮಕ್ಕಳು ಎಷ್ಟು ಶ್ರೇಷ್ಠ ಭಾಗ್ಯದ ನಕ್ಷತ್ರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿರುವುದನ್ನು ಬಾಪ್ತಾದ ನೋಡುತ್ತಿದ್ದರು. ಇಂತಹ ಭಾಗ್ಯದ ನಕ್ಷತ್ರ ನಿಮಗೆ ಸ್ವಯಂನ ಮಸ್ತಕದಲ್ಲಿ ಕಾಣಿಸುತ್ತಿದೆ ತಾನೆ. ಸದಾ ಹೊಳೆಯುತ್ತಿರುವಂತಹ ನಕ್ಷತ್ರ ನಿಮ್ಮ ಮಸ್ತಕದಲ್ಲಿ ನಿಮಗೆ ಕಾಣಿಸಬೇಕು. ಸದಾ ಹೊಳೆಯುತ್ತಿರುವಂತಹ ಭಾಗ್ಯದ ನಕ್ಷತ್ರ ನಿಮ್ಮ ಮಸ್ತಕದಲ್ಲಿ ನಿಮಗೆ ಕಾಣಿಸಬೇಕು. ಕೆಲವೊಮ್ಮೆ ನಿಮ್ಮ ಭಾಗ್ಯದ ನಕ್ಷತ್ರ ಬಹಳ ಚೆನ್ನಾಗಿ ಹೊಳೆಯುತ್ತಿರುತ್ತದೆ ಮತ್ತು ಕೆಲವೊಮ್ಮೆ ಭಾಗ್ಯದ ನಕ್ಷತ್ರದಲ್ಲಿ ಹೊಳಪು ಕಡಿಮೆ ಆಗಿ ಬಿಡುತ್ತದೆ. ಈ ಭಾಗ್ಯದ ನಕ್ಷತ್ರ ವಿಚಿತ್ರ ನಕ್ಷತ್ರ ಆಗಿದೆ. ಅಂದ ಮೇಲೆ ಬಾಪ್ತಾದ ಎಲ್ಲ ಮಕ್ಕಳನ್ನು ಯಾವಾಗ ನೋಡುತ್ತಾರೋ ಅಥವಾ ತಂದೆ ಯಾವಾಗ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಾರೋ ಆಗ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ನಕ್ಷತ್ರವನ್ನು ನೋಡಿ ಬಾಪ್ತಾದ ಹರ್ಷಿತರಾಗುತ್ತಾರೆ. ಹೊಳೆಯುತ್ತಿರುವಂತಹ ನಿಮ್ಮ ಭಾಗ್ಯದ ನಕ್ಷತ್ರದ ಹೊಳಪು ಏಕೆ ಕಡಿಮೆ ಆಗುತ್ತದೆ, ನಮ್ಮ ಭಾಗ್ಯದ ನಕ್ಷತ್ರದ ಹೊಳಪು ಏಕೆ ಕಡಿಮೆ ಆಗುತ್ತದೆ ಅನ್ನುವ ಮಾತಿನ ಕಾರಣದ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಬಾಪ್ತಾದ ಮಕ್ಕಳ ಚಾರ್ಟನ್ನು ನೋಡಿ ಮುಗುಳ್ನಗುತ್ತಿರುತ್ತಾರೆ. ಮಕ್ಕಳ ಚಾರ್ಟನ್ನು ನೋಡಿ ಬಾಪ್ತಾದರವರಿಗೆ ಮುಗುಳ್ನಗು ಬರುತ್ತದೆ. ಯಾವಾಗ ಯಾವುದಾದರೂ ಮಗುವನ್ನು ನೀವೀಗ ಏನಾಗಬೇಕು ಎಂದು ಬಯಸುತ್ತೀರಾ ಎಂದು ಕೇಳಿದರೆ ಏನೆಂದು ಉತ್ತರ ಕೊಡುತ್ತೀರಾ? ನಿಮ್ಮ ಗುರಿ ಏನಾಗಿದೆ ಎಂದು ಕೇಳಿದರೆ ಏನೆಂದು ಉತ್ತರ ಕೊಡುತ್ತೀರಾ? ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಮಕ್ಕಳು ಒಂದೇ ಉತ್ತರವನ್ನು ಹೇಳುತ್ತೀರಾ, ನಾವೀಗ ನಂಬರ್ 1 ಅಲ್ಲಿ ಬರಬೇಕು, ಸೂರ್ಯವಂಶಿ ಆಗಬೇಕು ಎಂದು. ಚಂದ್ರವಂಶಿ ರಾಜ ಅಂದರೆ ರಾಮ ಸೀತೆ ಆಗಬೇಕು ಎಂದು ಬಯಸುತ್ತೇವೆ ಎಂದು ಯಾರೂ ಹೇಳುವುದಿಲ್ಲ. ಚಂದ್ರವಂಶಿ ರಾಜ್ಯದಲ್ಲಿ ರಾಮ ಸೀತೆ ಆಗಬೇಕು ಎಂದು ಬಯಸುತ್ತೇವೆ ಎಂದು ಯಾರೂ ಹೇಳುವುದಿಲ್ಲ. ಆದರೆ ನೀವೆಲ್ಲರೂ ಸೂರ್ಯವಂಶಿ ಆಗಬೇಕು ಅನ್ನುವ ನಂಬರ್ 1 ಗುರಿಯನ್ನು ಇಟ್ಟುಕೊಂಡಿದ್ದೀರಾ. ಅಂದ ಮೇಲೆ ಗುರಿಗೆ ತಕ್ಕಂತೆ ಲಕ್ಷಣ ಕೂಡ ಸದಾ ನಿಮ್ಮಲ್ಲಿ ಕಾಣಿಸಬೇಕು. ಗುರಿಗೆ ತಕ್ಕಂತೆ ಸದಾ ಸೂರ್ಯವಂಶಿಗಳಲ್ಲಿರುವಂತಹ ಲಕ್ಷಣ ನಿಮ್ಮಲ್ಲಿ ಕಾಣಿಸುವಂತಹ ಅವಶ್ಯಕತೆ ಇದೆ. ಮಕ್ಕಳ ಗುರಿ ಸೂರ್ಯವಂಶಿ ಆಗುವುದಾಗಿದೆ. ಅಂದರೆ ಸದಾ ವಿಜಯಿ ಆಗುವುದು ಮಕ್ಕಳ ಗುರಿಯಾಗಿದೆ. ನಂಬರ್ 1 ಸೂರ್ಯವಂಶಿಗಳ ಸಂಕೇತ ಅಂದರೆ ಸದಾ ವಿಜಯಿಯಾಗಿದೆ.
ನಂಬರ್ 1 ಸೂರ್ಯವಂಶಿಗಳ ಲಕ್ಷಣ ಅಂದರೆ ಸದಾ ವಿಜಯಿಯಾಗುವುದಾಗಿದೆ. ಸೂರ್ಯನ ಕಲೆಗಳು ಎಂದೂ ಕಡಿಮೆ ಆಗುವುದಿಲ್ಲ ಮತ್ತು ಸೂರ್ಯನ ಕಲೆಗಳು ಎಂದೂ ಜಾಸ್ತಿ ಆಗುವುದಿಲ್ಲ. ಸೂರ್ಯನ ಉದಯ ಆಗುತ್ತದೆ ಮತ್ತು ಸೂರ್ಯಾಸ್ತ ಆಗುತ್ತದೆ. ಆದರೆ ಚಂದ್ರವಂಶಿಗಳಂತೆ ಸೂರ್ಯವಂಶಿಗಳ ಕಲೆ ಕಡಿಮೆ ಆಗುವುದಿಲ್ಲ. ಅಂದ ಮೇಲೆ ಸೂರ್ಯವಂಶಿಗಳ ಸಂಕೇತ ಅಂದರೆ ಸದಾ ಏಕರಸ ಸ್ಥಿತಿಯಲ್ಲಿ ಇರುವಂತವರು ಸೂರ್ಯವಂಶಿಗಳಾಗಿದ್ದಾರೆ ಮತ್ತು ಸದಾ ವಿಜಯಿಯಾಗುವಂತವರು ಸೂರ್ಯವಂಶಿಗಳಾಗಿದ್ದಾರೆ. ಚಂದ್ರವಂಶಿಗಳಿಗೆ ಕ್ಷತ್ರಿಯರು ಎಂದು ಕರೆಯಲಾಗುತ್ತದೆ. ಕ್ಷತ್ರಿಯ ಜೀವನದಲ್ಲಿ ಕೆಲವೊಮ್ಮೆ ಸೋಲಬೇಕಾಗುತ್ತದೆ, ಕೆಲವೊಮ್ಮೆ ಗೆಲ್ಲುತ್ತಾರೆ, ಕೆಲವೊಮ್ಮೆ ಸಫಲತಾ ಮೂರ್ತಿಗಳಾಗುತ್ತಾರೆ, ಕೆಲವೊಮ್ಮೆ ಪರಿಶ್ರಮವನ್ನು ಪಡುವಂತಹ ಮೂರ್ತಿಗಳಾಗುತ್ತಾರೆ. ಚಂದ್ರವಂಶಿಗಳು ಯುದ್ಧವನ್ನು ಮಾಡಬೇಕಾಗುತ್ತದೆ, ಅಂದರೆ ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಚಂದ್ರವಂಶಿಗಳ ಕಲೆ ಏಕರಸವಾಗಿ ಇರುವುದಿಲ್ಲ. ಆದ್ದರಿಂದ ಗುರಿ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ. ಹೇಗೆ ನೀವೆಲ್ಲರೂ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡಿದ್ದೀರಾ? ಪ್ರತಿಯೊಬ್ಬ ಮಕ್ಕಳು ನಾನು ಪರಮಾತ್ಮ ತಂದೆಯ ಸಮಾನ ಆಗುತ್ತೇನೆ ಎಂದು ಹೇಳುತ್ತೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಸದಾ ಸಹಜವಾಗಿ ವಿಜಯದ ಸ್ವರೂಪದಲ್ಲಿ ಇದ್ದಾರೆ. ಒಂದು ವೇಳೆ ನೀವು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗದೇ ಇದ್ದರೆ ನೀವು ನಂಬರ್ 1 ನಲ್ಲಿ ಹೇಗೆ ಬರಲು ಸಾಧ್ಯ? ನೀವು ನಂಬರ್ 1 ನಲ್ಲಿ ಬರುತ್ತೀರೋ ಅಥವಾ ನಂಬರ್ 1 ನಲ್ಲಿ ಬರುತ್ತೀರೋ? 1ನೇ ಪ್ರಕಾರದ ಮಕ್ಕಳು ನಂಬರ್ 1 ನಲ್ಲಿ ಬರುವಂತವರಾಗಿದ್ದಾರೆ. 2ನೇ ಪ್ರಕಾರದ ಮಕ್ಕಳು ನಂಬರ್ 1 ಆಗಿದ್ದಾರೆ. ಅಂದ ಮೇಲೆ ಸ್ವಯಂ ಅನ್ನು ಕೇಳಿಕೊಳ್ಳಿ, ನಾನು ನಂಬರ್ 1 ನಲ್ಲಿ ಬರುವಂತಹ ಆತ್ಮ ಆಗಿದ್ದೇನೋ ಅಥವಾ ನಂಬರ್ 1 ಅಂದರೆ ಲಾಸ್ಟ್ ನಂಬರ್ ನಲ್ಲಿ ಬರುವಂತಹ ಆತ್ಮ ಆಗಿದ್ದೇನೋ? ನಂಬರ್ 1 ನಲ್ಲಿ ಬರುವುದು ಅಂದರೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವುದು. ಬಾಪ್ತಾದ ಮಕ್ಕಳಿಗೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಲು ಸಹಜ ಸಾಧನವನ್ನು ತಿಳಿಸುತ್ತಾರೆ. ಅನುಕರಣೆ ಮಾಡುವಂತಹ ಮಾತಿನಲ್ಲಿ ಕಡಿಮೆ ಪರಿಶ್ರಮದ ಅನುಭವ ಆಗುತ್ತದೆ. ಬ್ರಹ್ಮ ತಂದೆಯ ಪಾದ ಅಂದರೆ ಬ್ರಹ್ಮ ತಂದೆಯ ಹೆಜ್ಜೆ. ಪ್ರತಿಯೊಂದು ಕಾರ್ಯದಲ್ಲೂ ಹೆಜ್ಜೆ ಅನ್ನುವ ಪಾದದ ಸಂಕೇತ ಇದೆ. ಅಂದ ಮೇಲೆ ಪಾದದ ಮೇಲೆ ಪಾದವನ್ನು ಇಟ್ಟು ನಡೆಯುವುದು ಸಹಜ ಆಗಿದೆ, ಅಂದರೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವುದು ಸಹಜ ಆಗಿದೆ. ಹೊಸ ಮಾರ್ಗವನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಬೇಕು, ಅಂದರೆ ಪಾದದ ಮೇಲೆ ಪಾದವನ್ನು ಇಡಬೇಕು. ಈಗ ನೀವು ಯಾವ ಕಾರ್ಯವನ್ನು ಮಾಡುತ್ತೀರೋ ಅಥವಾ ಮನಸ್ಸಿನ ಮೂಲಕ ಯಾವ ಸಂಕಲ್ಪವನ್ನು ಮಾಡುತ್ತೀರೋ ಅಥವಾ ಶಬ್ದದ ಮೂಲಕ ಯಾವ ಮಾತನ್ನು ಮಾತನಾಡುತ್ತೀರೋ ಅಥವಾ ಕರ್ಮದಲ್ಲಿ ಎಷ್ಟೆಲ್ಲ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುತ್ತೀರೋ, ಪ್ರತಿಯೊಂದು ಕರ್ಮವನ್ನು ಮಾಡುವಂತಹ ಸಮಯದಲ್ಲಿ ಮೊದಲು ವಿಚಾರ ಮಾಡಿ, ಬ್ರಾಹ್ಮಣ ಆತ್ಮನಾದ ನಾನು ಯಾವ ಕಾರ್ಯವನ್ನು ಮಾಡುತ್ತಿದ್ದೇನೆ, ಆ ಕಾರ್ಯ ಬ್ರಹ್ಮ ತಂದೆಯ ಸಮಾನ ಆಗಿದೆಯಾ ಎಂದು ಮೊದಲು ವಿಚಾರ ಮಾಡಿ. ಬ್ರಹ್ಮ ತಂದೆ ಎಂತಹ ಸಂಕಲ್ಪವನ್ನು ಮಾಡುತ್ತಿದ್ದರು? ನನ್ನ ಸಂಕಲ್ಪ ಬ್ರಹ್ಮ ತಂದೆಯ ಸಂಕಲ್ಪದಂತೆ ಇದೆ ತಾನೆ? ಬ್ರಹ್ಮ ತಂದೆಯ ಸಂಕಲ್ಪದಂತೆ ನಾನು ಸಂಕಲ್ಪವನ್ನು ಮಾಡುತ್ತಿದ್ದೇನಾ? ನನ್ನ ಶಬ್ದ ಬ್ರಹ್ಮ ತಂದೆಯ ಸಮಾನ ಆಗಿದೆಯಾ? ನಾನು ಬ್ರಹ್ಮ ತಂದೆಯ ಸಮಾನ ಶಬ್ದವನ್ನು ಮಾತನಾಡುತ್ತಿದ್ದೇನಾ? ಒಂದು ವೇಳೆ ನನ್ನ ಸಂಕಲ್ಪ ಅಥವಾ ನನ್ನ ಶಬ್ದ ಬ್ರಹ್ಮ ತಂದೆಯ ಸಮಾನ ಆಗಿಲ್ಲ ಅಂದರೆ ಅಂತಹ ಸಂಕಲ್ಪವನ್ನು ನಾವು ಮಾಡಬಾರದು, ಅಂತಹ ಶಬ್ದವನ್ನು ನಾವು ಮಾತನಾಡಬಾರದು. ಎಂತಹ ಸಂಕಲ್ಪವನ್ನು ಬ್ರಹ್ಮ ತಂದೆ ಮಾಡುವುದಿಲ್ಲವೋ ಅಂತಹ ಸಂಕಲ್ಪದ ಬಗ್ಗೆ ನಾವು ವಿಚಾರವನ್ನು ಮಾಡಬಾರದು. ಎಂತಹ ಮಾತನ್ನು ಬ್ರಹ್ಮ ತಂದೆ ಮಾತನಾಡುವುದಿಲ್ಲವೋ ಅಂತಹ ಮಾತನ್ನು ನಾವೀಗ ಮಾತನಾಡಬಾರದು. ಬ್ರಹ್ಮ ತಂದೆ ಎಂತಹ ಕಾರ್ಯವನ್ನು ಮಾಡುವುದಿಲ್ಲವೋ ಅಂತಹ ಕಾರ್ಯವನ್ನು ನಾವೀಗ ಮಾಡಬಾರದು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಬ್ರಹ್ಮ ತಂದೆ ಒಂದು ಹೆಜ್ಜೆಯನ್ನು ಇಟ್ಟರೆ ಮಕ್ಕಳಾದ ನಾವು ಇನ್ನೊಂದು ಹೆಜ್ಜೆಯನ್ನು ಇಡುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ನೀವು ಬೇರೆ ಹೆಜ್ಜೆಯನ್ನು ಇಟ್ಟರೆ ನಿಮ್ಮ ಜೀವನದಲ್ಲಿ ನೀವೇನು ಗುರಿಯನ್ನು ಇಟ್ಟುಕೊಂಡಿದ್ದೀರಾ? ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡಿದ್ದೀರಾ? ಆ ಗುರಿಯನ್ನು ಹೇಗೆ ತಲುಪಲು ಸಾಧ್ಯ? ಒಂದು ವೇಳೆ ಬ್ರಹ್ಮ ತಂದೆಯ ಪ್ರತಿಯೊಂದು ಹೆಜ್ಜೆಯಂತೆ ನೀವು ಹೆಜ್ಜೆಯನ್ನು ಇಟ್ಟು ಬ್ರಹ್ಮ ತಂದೆಯ ಸಮಾನ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುತ್ತಾ ಹೋದರೆ ಪ್ರತಿಯೊಬ್ಬರು ಸ್ವಯಂ ಸಹಜ ಪುರುಷಾರ್ಥದ ಅನುಭವವನ್ನು ಮಾಡುತ್ತೀರಾ ಮತ್ತು ಸದಾ ಸಂಪೂರ್ಣತೆಯ ಗುರಿಯ ಸಮೀಪಕ್ಕೆ ಹೋಗಿ ತಲುಪುತ್ತಿದ್ದೇನೆ ಎಂದು ಅನುಭವ ಮಾಡುತ್ತೀರಾ. ಬ್ರಹ್ಮ ತಂದೆಯ ಸಮಾನ ಆಗುವುದು ಅಂದರೆ ಸಂಪೂರ್ಣತೆಯ ಗುರಿಯನ್ನು ಹೋಗಿ ತಲುಪುವುದು. ಅಂದ ಮೇಲೆ ಬ್ರಹ್ಮ ತಂದೆ ವತನದಲ್ಲಿ ಎಲ್ಲ ಮಕ್ಕಳಿಗೂ ಸಂಪೂರ್ಣ ಸೂಕ್ಷ್ಮ ದೇವತೆ ಆಗುವುದಕ್ಕೋಸ್ಕರ ಆಹ್ವಾನವನ್ನು ಮಾಡುತ್ತಿದ್ದಾರೆ. ಬ್ರಹ್ಮ ತಂದೆ ವತನದಲ್ಲಿ ಮಕ್ಕಳಾದ ನಿಮ್ಮೆಲ್ಲರನ್ನು ಸಂಪೂರ್ಣ ಅವ್ಯಕ್ತ ಸೂಕ್ಷ್ಮ ದೇವತೆ ಆಗುವುದಕ್ಕೋಸ್ಕರ ಆಹ್ವಾನ ಮಾಡುತ್ತಿದ್ದಾರೆ. ಬ್ರಹ್ಮ ತಂದೆಯ ಆಹ್ವಾನದ ಗೀತೆ ಅಥವಾ ಮಧುರ ಆಹ್ವಾನದ ಶಬ್ದ ನಿಮಗೆ ಕೇಳಿಸುತ್ತಿಲ್ಲ ಏನು? ಬನ್ನಿ ಮಕ್ಕಳೇ, ಮಧುರ ಮಕ್ಕಳೇ,
ಬೇಗ ಬೇಗ ಬನ್ನಿ ಅನ್ನುವ ಗೀತೆ ನಿಮಗೆ ಕೇಳಿಸುತ್ತಿಲ್ಲ ಏನು? ಬ್ರಹ್ಮ ತಂದೆಯ ಶಬ್ದ ನಿಮಗೆ ಕೇಳಿಸುತ್ತಿಲ್ಲ ಏನು? ಬ್ರಹ್ಮ ತಂದೆಯ ಶಬ್ದವನ್ನು ಕೇಳಿಸಿಕೊಳ್ಳಿ. ಬ್ರಹ್ಮ ತಂದೆಯ ಶಬ್ದವನ್ನು ಕ್ಯಾಚ್ ಮಾಡಿ. ಬ್ರಹ್ಮ ತಂದೆ ಮಕ್ಕಳಿಗೆ ಇದೇ ಮಾತನ್ನು ಹೇಳುತ್ತಿದ್ದಾರೆ. ಮಕ್ಕಳೇ, 99ನೇ ಇಸ್ವಿಯಲ್ಲಿ ಬಹಳಷ್ಟು ವಿಚಾರವನ್ನು ಮಾಡಿದ್ದೀರಾ. ಮುಂದೆ ಏನಾಗಬಹುದು, ಮುಂದೆ ಏನಾಗಬಹುದು, ಈ ರೀತಿ ಆಗಬಹುದೋ ಅಥವಾ ಆ ರೀತಿ ಆಗಬಹುದೋ, ಈ ರೀತಿ ಆಗುತ್ತದೆ, ಆ ರೀತಿ ಆಗುತ್ತದೆ, ಈ ರೀತಿಯಂತೂ ಆಗುವುದಿಲ್ಲ ತಾನೆ, ಆ ರೀತಿಯಂತೂ ಆಗುವುದಿಲ್ಲ ತಾನೆ, ಈ ರೀತಿ ಆಗುತ್ತದೆ ಎಂದು ಬಹಳಷ್ಟು ವಿಚಾರವನ್ನು ಮಾಡುತ್ತೀರಾ. ಈ ರೀತಿ ಆಗುವುದಿಲ್ಲ ತಾನೆ, ಈ ರೀತಿ ಆಗುತ್ತದೆ ಎಂದು ಕೆಲವೊಮ್ಮೆ ವಿಚಾರ ಮಾಡುತ್ತೀರಾ. ಈ ರೀತಿ ಆಗುವುದಿಲ್ಲ ಎಂದು ಕೆಲವೊಮ್ಮೆ ವಿಚಾರ ಮಾಡುತ್ತೀರಾ. ಈ ರೀತಿ ಆಗುತ್ತದೆ, ಆ ರೀತಿ ಆಗುತ್ತದೆ ಅನ್ನುವ ಗೀತೆಯನ್ನು ಹಾಡುತ್ತಿರುತ್ತೀರಾ. ಆದರೆ ನಾನು ಸೂಕ್ಷ್ಮ ದೇವತೆ ಆಗಬೇಕು ಅನ್ನುವ ಶ್ರೇಷ್ಠ ಸಂಕಲ್ಪದಲ್ಲಿ ಕಡಿಮೆ ಸಮಯ ಸ್ಥಿತ ಆಗಿರುತ್ತೀರಾ. ಸಂಪೂರ್ಣ ಸ್ಥಿತಿಯನ್ನು ತೀವ್ರ ಗತಿಯಿಂದ ತಲುಪುವುದಕ್ಕೋಸ್ಕರ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಲು ಶ್ರೇಷ್ಠ ಸಂಕಲ್ಪವನ್ನು ಕಡಿಮೆ ಮಾಡುತ್ತೀರಾ. ಈ ರೀತಿ ಆಗುತ್ತದೆಯೋ, ಏನಾಗುತ್ತದೆಯೋ ಅನ್ನುವ ಗೀತೆಯನ್ನು ಬಹಳಷ್ಟು ಜಾಸ್ತಿ ಸಮಯದವರೆಗೂ ಹಾಡುತ್ತಿರುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಏನೇ ಆದರೂ ಕೂಡ ನಿಮ್ಮ ಗುರಿ ಏನಾಗಿದೆ? ಏನು ಆಗುತ್ತಿದೆಯೋ ಅದನ್ನು ನೋಡುವುದು ನಿಮ್ಮ ಗುರಿ ಆಗಿದೆಯೋ, ಅಥವಾ ಏನು ಆಗುತ್ತಿದೆಯೋ ಅದರ ಬಗ್ಗೆ ಕೇಳುವುದು ನಿಮ್ಮ ಗುರಿ ಆಗಿದೆಯೋ, ಅಥವಾ ಬ್ರಹ್ಮ ತಂದೆಯ ಸಮಾನ ಸೂಕ್ಷ್ಮ ದೇವತೆ ಆಗುವುದು ನಿಮ್ಮ ಗುರಿ ಆಗಿದೆಯೋ? ಸೂಕ್ಷ್ಮ ದೇವತೆ ಆಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಂಡಿದ್ದೀರಾ ತಾನೆ. ಪ್ರಕೃತಿ ತನ್ನ ಸ್ವಲ್ಪ ಬಣ್ಣವನ್ನು ಅವಶ್ಯವಾಗಿ ತೋರಿಸುತ್ತದೆ. ನೀವೀಗ ಸೂಕ್ಷ್ಮ ದೇವತೆಗಳಾಗಿ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪಧಾರಿಗಳಾಗಿ ಪ್ರಕೃತಿಯ ಪ್ರತಿಯೊಂದು ದೃಶ್ಯವನ್ನು ನೋಡುವುದಕ್ಕೋಸ್ಕರ ತಯಾರಾಗಿದ್ದೀರಾ ತಾನೆ. ಪ್ರಕೃತಿಯ ಏರುಪೇರಿನ ಪ್ರಭಾವದಿಂದ ಮುಕ್ತ ಆದಂತಹ ಸೂಕ್ಷ್ಮ ದೇವತೆ ಆಗಿದ್ದೀರಾ ತಾನೆ. ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ತಯಾರಿಯಲ್ಲಿ ತೊಡಗಿದ್ದೀರೋ, ಅಥವಾ ಏನಾಗಬಹುದು ಅನ್ನುವ ವಿಚಾರದಲ್ಲಿ ಸ್ಥಿತ ಆಗಿದ್ದೀರೋ? ಪರಮಾತ್ಮ ತಂದೆ ಕೇಳುತ್ತಾರೆ, ಅಂತಹ ಯಾವುದಾದರೂ ಪರಿಸ್ಥಿತಿ ಸಮ್ಮುಖಕ್ಕೆ ಬಂದಾಗ ಪ್ರಕೃತಿ ಪತಿ ಆತ್ಮರಾದಂತಹ ನೀವು ಪ್ರಕೃತಿ ಪತಿಯ ಸೀಟ್ನಲ್ಲಿ ಸೆಟ್ ಆಗಿ ಇರುತ್ತೀರೋ ಅಥವಾ ಅಪ್ಸೆಟ್ ಆಗುತ್ತೀರೋ? ಈ ರೀತಿ ಏಕೆ ಆಯಿತು, ಈ ರೀತಿ ಆಯಿತು, ಆ ರೀತಿ ಆಯಿತು ಅನ್ನುವ ದೃಶ್ಯದ ಸಮಾಚಾರವನ್ನು ನೋಡುವುದರಲ್ಲಿ ಕೇಳುವುದರಲ್ಲೇ ಬ್ಯುಸಿಯಾಗಿ ಇರುತ್ತೀರೋ, ಅಥವಾ ಸಂಪನ್ನತೆಯ ಸ್ಥಿತಿಯಲ್ಲಿ ಸ್ಥಿತಾಗಿ ಯಾವುದೇ ಪ್ರಕೃತಿಯ ಏರುಪೇರನ್ನು ನೋಡುತ್ತಿದ್ದರೂ ಕೂಡ ಅದನ್ನು ಮೋಡದ ಸಮಾನ ಎಂದು ಅನುಭವ ಮಾಡುತ್ತೀರೋ? ಅಂದ ಮೇಲೆ ಬ್ರಹ್ಮ ತಂದೆ ಮಕ್ಕಳನ್ನು ಕೇಳುತ್ತಿದ್ದಾರೆ, ನನ್ನ ಸಮಾನ ಸದಾ ಕಾಲಕ್ಕೋಸ್ಕರ ಸೂಕ್ಷ್ಮ ದೇವತೆಗಳಾಗಿದ್ದೀರಾ ತಾನೆ. ಏಕೆಂದರೆ ಮಕ್ಕಳಾದ ನೀವು ವ್ಯಕ್ತದಲ್ಲಿ ಇದ್ದರೂ ಕೂಡ ಈಗ ಅವ್ಯಕ್ತ ಸೂಕ್ಷ್ಮ ದೇವತೆ ಆಗಬೇಕು. ನೀವೆಲ್ಲರೂ ಹೇಳುತ್ತೀರಾ, ಬ್ರಹ್ಮ ತಂದೆ ಅವ್ಯಕ್ತ ಸ್ಥಿತಿಯನ್ನು ತಲುಪಿಬಿಟ್ಟರು ಎಂದು ನೀವೆಲ್ಲರೂ ಹೇಳುತ್ತೀರಾ. ಬ್ರಹ್ಮ ತಂದೆ ಅವ್ಯಕ್ತ ಆದರು ಎಂದು. ಅಂದ ಮೇಲೆ ಈಗ ನೀವು ಕೂಡ ಸ್ವಯಂ ಅನ್ನು ಈ ರೀತಿ ಅವ್ಯಕ್ತ ಮಾಡಿಕೊಳ್ಳಿ. ನೀವೀಗ ಸ್ವಯಂ ಈ ರೀತಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಬ್ರಹ್ಮ ತಂದೆ ಹೇಳುತ್ತಾರೆ, ಮೊದಲು ಸ್ವಯಂ ಅನ್ನು ಕೇಳಿಕೊಳ್ಳಿ. ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟವನ್ನು ಪರಮಾತ್ಮ ತಂದೆ ನನಗೆ ಧಾರಣೆ ಮಾಡಿಸಿದ್ದಾರೆ. ಅಂದ ಮೇಲೆ ವಿಶ್ವ ಕಲ್ಯಾಣದ ಕಾರ್ಯವನ್ನು ನಾನು ಸಂಪನ್ನ ಮಾಡಿ ಮುಗಿಸಿದ್ದೇನಾ? ಹೇ ವಿಶ್ವ ಕಲ್ಯಾಣಕಾರಿಗಳೇ, ವಿಶ್ವ ಕಲ್ಯಾಣದ ಕಾರ್ಯ ಸಂಪನ್ನ ಆಗಿದೆಯಾ? ಬ್ರಹ್ಮ ತಂದೆ ಅವ್ಯಕ್ತ ಆಗಿರುವುದೇ ಮಕ್ಕಳು ವಿಶ್ವ ಕಲ್ಯಾಣದ ಕಾರ್ಯವನ್ನು ಸಂಪನ್ನ ಮಾಡಲಿ ಎಂದು ಮಕ್ಕಳಿಗೆ ವಿಶ್ವ ಕಲ್ಯಾಣದ ಕಾರ್ಯವನ್ನು ನೀಡಿ ಬಂಧನದಿಂದ ಮುಕ್ತಾಗಿ ಸೇವೆಯನ್ನು ತೀವ್ರ ಗತಿಯಿಂದ ವೃದ್ಧಿ ಮಾಡಲು ನಿಮಿತ್ತ ಆಗುವುದಕ್ಕೋಸ್ಕರ ಬ್ರಹ್ಮ ತಂದೆ ಅವ್ಯಕ್ತ ಆಗಿದ್ದಾರೆ. ಅದರ ಪ್ರತ್ಯಕ್ಷ ಸ್ವರೂಪವನ್ನು ಜಗತ್ತಿನ 4 ಕಡೆ ನೀವು ನೋಡುತ್ತಿದ್ದೀರಾ. ಬಲೆ ದೇಶದಲ್ಲಿ ಇರಬಹುದು ಅಥವಾ ವಿದೇಶದಲ್ಲಿ ಇರಬಹುದು. ಅವ್ಯಕ್ತ ಬ್ರಹ್ಮ ತಂದೆಯ ಮೂಲಕ ತೀವ್ರ ಗತಿಯಿಂದ ಸೇವೆ ವೃದ್ಧಿಯಾಗಿದೆ ಮತ್ತು ವೃದ್ಧಿ ಆಗಲೇಬೇಕು. ಸೇವೆಯನ್ನು ತೀವ್ರ ಗತಿಯಿಂದ ವೃದ್ಧಿ ಮಾಡಲು ಬ್ರಹ್ಮ ತಂದೆ ನಿಮಿತ್ತ ಆಧಾರ ಆಗಬೇಕಿತ್ತು. ಆದರೆ ಬ್ರಹ್ಮ ತಂದೆ ಒಬ್ಬರೇ ರಾಜ್ಯಕ್ಕೆ ಅಧಿಕಾರಿ ಆಗುವುದಿಲ್ಲ. ಬ್ರಹ್ಮ ತಂದೆಯ ಜೊತೆಗೆ ಮಕ್ಕಳಾದ ನೀವು ಕೂಡ ರಾಜ್ಯದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಆದ್ದರಿಂದ ಸಾಕಾರದಲ್ಲಿ ನಿಮಿತ್ತ ಆದಂತಹ ಸಾಕಾರ ರೂಪಧಾರಿಗಳಾದ ಮಕ್ಕಳನ್ನು ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ಬ್ರಹ್ಮ ತಂದೆ ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಆದರೆ ಅಂತ್ಯದಲ್ಲಿ ಮಕ್ಕಳಾದ ನೀವೆಲ್ಲರೂ ವ್ಯಕ್ತದಿಂದ ದೂರಾಗಿ ಅವ್ಯಕ್ತ ಸೂಕ್ಷ್ಮ ದೇವತೆಯಾಗಿ ವಿಶ್ವ ಕಲ್ಯಾಣದ ಸೇವೆಯನ್ನು ತೀವ್ರ ಗತಿಯಿಂದ ವೃದ್ಧಿ ಮಾಡಿ ವಿಶ್ವ ಕಲ್ಯಾಣದ ಕಾರ್ಯವನ್ನು ಸಮಾಪ್ತಿ ಮಾಡಬೇಕು ಮತ್ತು ವಿಶ್ವ ಕಲ್ಯಾಣದ ಕಾರ್ಯ ನಿಮ್ಮ ಮೂಲಕ ಸಂಪನ್ನ ಆಗಬೇಕು ಮತ್ತು ನೀವೇ ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡಬೇಕು. ಬ್ರಹ್ಮ ತಂದೆ ಹೇಳುತ್ತಾರೆ, 99ನೇ ಇಸ್ವಿಯಲ್ಲಿ ಕಲಿಯುಗದ ಸಮಾಪ್ತಿಯನ್ನು ಮಾಡಬಹುದೇ?
ಪ್ರಕೃತಿಗೆ ಕೇವಲ ಒಂದು ಚಪ್ಪಾಳೆಯನ್ನು ತಟ್ಟಿ ಸೂಚನೆಯನ್ನು ಕೊಟ್ಟರೆ ಪ್ರಕೃತಿ ಕಲಿಯುಗದ ಅಂತ್ಯವನ್ನು ಮಾಡಲು ತಯಾರಾಗಿ ನಿಂತಿದೆ ಅಂದ ಮೇಲೆ ನೀವೀಗ ಸೂಕ್ಷ್ಮ ದೇವತೆಗಳ ಸಮಾನ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೀರಾ. ಕಡಿಮೆ ಅಂದರೆ 108 ಜನ ಸದಾ ವಿಜಯಿ ಆಗಬೇಕು. ಅವರ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ವ್ಯರ್ಥ ಮತ್ತು ನಕಾರಾತ್ಮಕ ಸಂಕಲ್ಪ ಉತ್ಪನ್ನ ಆಗಬಾರದು. ನಕಾರಾತ್ಮಕ ಮಾತು, ನಕಾರಾತ್ಮಕ ಕರ್ಮ ಅಂದರೆ ಸರ್ವ ಸಂಬಂಧ ಸಂಪರ್ಕದಲ್ಲೂ ನಕಾರಾತ್ಮಕ ಮತ್ತು ವ್ಯರ್ಥದಿಂದ ಪಾಸಾಗಿ ಇರಬೇಕು. ವ್ಯರ್ಥ ಅಥವಾ ನಕಾರಾತ್ಮಕದ ಹೊರೆ ಸದಾ ಕಾಲಕ್ಕೋಸ್ಕರ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಆಗಲು ಬಿಡುವುದಿಲ್ಲ. ಅಂದ ಮೇಲೆ ಬ್ರಹ್ಮ ತಂದೆ ಕೇಳುತ್ತಾರೆ, ಈ ಹೊರೆಯಿಂದ ಹಗುರ ಆದಂತಹ ಸೂಕ್ಷ್ಮ ದೇವತೆ ಆಗಿದ್ದೀರಾ? ಸದಾ ಕಾಲಕ್ಕೋಸ್ಕರ ಈ ವ್ಯರ್ಥದ ಹೊರೆಯಿಂದ ಹಗುರ ಆದಂತಹ ಸೂಕ್ಷ್ಮ ದೇವತೆ ಆಗಿದ್ದೇನಾ ಎಂದು ಅಂಡರ್ಲೈನ್ ಮಾಡಿಕೊಳ್ಳಿ. ಕಡಿಮೆ ಅಂದರೆ 108 ಜನ ಸದಾ ಸೂಕ್ಷ್ಮ ದೇವತಾ ಜೀವನದ ಅನುಭವವನ್ನು ಮಾಡಬೇಕು. ಆಗ ಬ್ರಹ್ಮ ತಂದೆಯ ಸಮಾನ ನೀವೆಲ್ಲರೂ ಸಂಪನ್ನ ಆಗಿದ್ದೀರಾ ಎಂದು ಹೇಳಲಾಗುತ್ತದೆ. ಕಡಿಮೆ ಅಂದರೆ 108 ಜನ ಸದಾ ಸೂಕ್ಷ್ಮ ದೇವತಾ ಸ್ವರೂಪದ ಜೀವನದ ಅನುಭವವನ್ನು ಮಾಡಿದರೆ ಆಗ ನೀವೆಲ್ಲರೂ ಬ್ರಹ್ಮ ತಂದೆಯ ಸಮಾನ ಆಗಿದ್ದೀರಾ ಎಂದು ನಿಮಗೆ ಹೇಳಲಾಗುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ಕೇಳುತ್ತಾರೆ, ಈಗಲೇ ಪ್ರಕೃತಿಗೆ ಚಪ್ಪಾಳೆಯನ್ನು ತಟ್ಟಿ ಸೂಚನೆಯನ್ನು ನೀಡಬಹುದೇ? ಅಥವಾ 2000 ಇಸ್ವಿ ಬಂದಾಗ ಚಪ್ಪಾಳೆಯನ್ನು ತಟ್ಟಿ ಸೂಚನೆಯನ್ನು ನೀಡಬೇಕೋ? ಅಥವಾ 2001 ಇಸ್ವಿ ಬಂದಾಗ ಚಪ್ಪಾಳೆಯನ್ನು ತಟ್ಟಿ ಸೂಚನೆಯನ್ನು ನೀಡಬೇಕೋ? ಯಾವಾಗ ಪರಮಾತ್ಮ ತಂದೆ ಚಪ್ಪಾಳೆಯನ್ನು ತಟ್ಟಿ ಕಲಿಯುಗದ ಅಂತ್ಯಕ್ಕೋಸ್ಕರ ಪ್ರಕೃತಿಗೆ ಸೂಚನೆಯನ್ನು ನೀಡಬೇಕು? ಏನೆಂದು ವಿಚಾರವನ್ನು ಮಾಡುತ್ತಿದ್ದೀರಾ? ಪರಮಾತ್ಮ ತಂದೆ ಚಪ್ಪಾಳೆಯನ್ನು ತಟ್ಟಲಿ, ಆಗ ನಾನು ತಯಾರಾಗುತ್ತೇನೆ ಎಂದು ವಿಚಾರವನ್ನು ಮಾಡುತ್ತಿದ್ದೀರೇನು? ಏನೆಂದು ವಿಚಾರ ಮಾಡುತ್ತಿದ್ದೀರಾ? ಪರಮಾತ್ಮ ತಂದೆ ಚಪ್ಪಾಳೆಯನ್ನು ತಟ್ಟಲಿ, ಆ ಸಮಯದಲ್ಲಿ ನಾನು ಸೂಕ್ಷ್ಮ ದೇವತೆ ಆಗುತ್ತೇನೆ ಎಂದು ವಿಚಾರವನ್ನು ಮಾಡುತ್ತಿದ್ದೀರೇನು? ಆ ಸಮಯದಲ್ಲಿ ಏನಾಗುತ್ತದೆ? ಪರಮಾತ್ಮ ತಂದೆ ಚಪ್ಪಾಳೆಯನ್ನು ತಟ್ಟಬಹುದೇ? ಎಲ್ಲರೂ ಹೇಳಿ, ತಯಾರಾಗಿದ್ದೀರಾ? ನಿಮ್ಮನ್ನು ಪರೀಕ್ಷೆ ಮಾಡಬಹುದೇ? ನಿಮ್ಮ ಸಮ್ಮುಖಕ್ಕೆ ಪರೀಕ್ಷಾ ಪೇಪರ್ ಅನ್ನು ತರಬಹುದೇ? ಪರಮಾತ್ಮ ತಂದೆ ನೀವು ಕೇವಲ ಬಾಯಿ ಮಾತಿನಿಂದ ಹೇಳಿದರೆ ಒಪ್ಪಿಕೊಳ್ಳುವುದಿಲ್ಲ. ಪರೀಕ್ಷೆಯನ್ನು ಮಾಡುತ್ತಾರೆ, ಪೇಪರ್ ಅನ್ನು ನಿಮ್ಮ ಸಮ್ಮುಖಕ್ಕೆ ತೆಗೆದುಕೊಂಡು ಬರುತ್ತಾರೆ. ಟೀಚರ್ಸ್ ಹೇಳಿ, ನಿಮ್ಮ ಪರೀಕ್ಷೆಯನ್ನು ಮಾಡಬಹುದೇ? ಪರೀಕ್ಷೆಯನ್ನು ಮಾಡಿದರೆ ನೀವು ಎಲ್ಲವನ್ನೂ ತ್ಯಾಗ ಮಾಡಬೇಕಾಗುತ್ತದೆ. ಮಧುಬನದವರು ಮಧುಬನವನ್ನು ತ್ಯಾಗ ಮಾಡಬೇಕಾಗುತ್ತದೆ. ಜ್ಞಾನ ಸರೋವರದವರು ಜ್ಞಾನ ಸರೋವರವನ್ನು ತ್ಯಾಗ ಮಾಡಬೇಕಾಗುತ್ತದೆ. ಸೆಂಟರ್ನವರು ಸೆಂಟರನ್ನು ತ್ಯಾಗ ಮಾಡಬೇಕಾಗುತ್ತದೆ. ವಿದೇಶದವರು ವಿದೇಶವನ್ನು ತ್ಯಾಗ ಮಾಡಬೇಕಾಗುತ್ತದೆ. ಎಲ್ಲರೂ ಎಲ್ಲವನ್ನೂ ತ್ಯಾಗ ಮಾಡಬೇಕಾಗುತ್ತದೆ. ಅಂದ ಮೇಲೆ ಎವ್ವರೆಡಿ ಆಗಿದ್ದೀರಾ? ಒಂದು ವೇಳೆ ಎವ್ವರೆಡಿ ಆಗಿದ್ದರೆ ಕೈಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಿ. ಎವ್ವರೆಡಿ ಆಗಿದ್ದೀರಾ? ಈಗ ನಿಮ್ಮ ಪರೀಕ್ಷೆಯನ್ನು ಮಾಡಬಹುದೇ? ನಾಳೆ ಪರಮಾತ್ಮ ತಂದೆ ಅನೌನ್ಸ್ಮೆಂಟ್ ಅನ್ನು ಮಾಡಬಹುದೇ? ನಾವು ನಮ್ಮ ಊರಿಗೆ ಹೋಗಿ ನಂತರ ಎಲ್ಲವನ್ನೂ ಬಿಟ್ಟು ಬರುತ್ತೇವೆ ಎಂದು ಹೇಳುವುದಿಲ್ಲ ತಾನೆ? ಮೊದಲು ನಮ್ಮ ಊರಿಗೆ ಹೋಗಿ ಎಲ್ಲವನ್ನು ಸ್ವಲ್ಪ ಸರಿ ಮಾಡಿ ಬರುತ್ತೇವೆ ಎಂದು ಹೇಳುವುದಿಲ್ಲ ತಾನೆ? ನೀವು ಯಾವ ಸ್ಥಾನದಲ್ಲಿ ಇದ್ದೀರೋ ಅಲ್ಲೇ ಇರಬೇಕಾಗುತ್ತದೆ. ಈ ರೀತಿ ಎವ್ವರೆಡಿ ಆಗಬೇಕು. ನಿಮ್ಮ ಆಫೀಸಿಗೆ ಹೋಗಲು ನಿಮಗೆ ಅವಕಾಶ ಸಿಗುವುದಿಲ್ಲ. ನಿಮಗೆ ನಿಮ್ಮ ಕಾರ್ಡ್ ಕೂಡ ಸಿಗುವುದಿಲ್ಲ. ನಿಮ್ಮ ರೂಮ್ ಕೂಡ ಸಿಗುವುದಿಲ್ಲ. ನಿಮ್ಮ ಗಾಡ್ರೇಸ್ ಕೂಡ ಸಿಗುವುದಿಲ್ಲ. ಅಂತಹ ಸಮಯ ಬಂದಾಗ ಈ ರೀತಿ ಅಂತೂ ಹೇಳುವುದಿಲ್ಲ ತಾನೆ, ನನಗೆ ನಮ್ಮ ಊರಿನಲ್ಲಿ ಸ್ವಲ್ಪ ಕೆಲಸ ಇದೆ, 2 ದಿನಕ್ಕೋಸ್ಕರ ಊರಿಗೆ ಹೋಗಿ ಕೆಲಸವನ್ನು ಮುಗಿಸಿ ಬರುತ್ತೇನೆ ಎಂದು ಹೇಳುವುದಿಲ್ಲ ತಾನೆ? ಆಜ್ಞೆ ಅಂದರೆ ಆಜ್ಞೆ ಆಗಿದೆ. ವಿಚಾರ ಮಾಡಿ ಆಜ್ಞೆಯಂತೆ ನಡೆಯುತ್ತೀರೋ ಅಥವಾ ಇಲ್ಲವೋ ಎಂದು ಹೇಳಿ. ಇಲ್ಲದಿದ್ದರೆ ನಾಳೆ ತಂದೆ ಆಜ್ಞೆಯನ್ನು ಹೊರಡಿಸುತ್ತಾರೆ. ನೀವು ಈ ಸ್ಥಾನಕ್ಕೆ ಹೋಗಿ ಈ ಸ್ಥಾನಕ್ಕೆ ಹೋಗಬೇಡಿ ಎಂದು ನಾಳೆ ನಿಮಗೆ ತಂದೆಯ ಮೂಲಕ ಆಜ್ಞೆ ಸಿಗುತ್ತದೆ. ಆಜ್ಞೆ ಸಿಕ್ಕ ತಕ್ಷಣ ಆ ಆಜ್ಞೆಯನ್ನು ಪಾಲನೆ ಮಾಡಲು ತಯಾರಾಗಿದ್ದೀರಾ ತಾನೆ? ಇಷ್ಟೊಂದು ಸಾಹಸದಿಂದ ತಂದೆಯ ಆಜ್ಞೆಯಂತೆ ನಡೆಯುತ್ತೇವೆ ಎಂದು ಮಕ್ಕಳು ಹೇಳುತ್ತಿಲ್ಲ. ಮಕ್ಕಳು ವಿಚಾರ ಮಾಡುತ್ತಿದ್ದಾರೆ, ನನಗೆ ಸ್ವಲ್ಪ ದಿನ ಸಮಯ ಸಿಕ್ಕರೆ ಒಳ್ಳೆಯದು, 1 ದಿನ ಸಮಯ ಸಿಕ್ಕರೆ ಒಳ್ಳೆಯದು ಎಂದು. ನಾನು ಇರದೇ ಇದ್ದರೆ ಈ ಕಾರ್ಯ ನಡೆಯಲು ಸಾಧ್ಯ ಇಲ್ಲ, ನಾನು ಇರದೇ ಇದ್ದರೆ ಈ ಕಾರ್ಯ ಹೇಗೆ ನಡೆಯಲು ಸಾಧ್ಯ ಅನ್ನುವ ವ್ಯರ್ಥ ಸಂಕಲ್ಪವನ್ನು ಮಾಡಬೇಡಿ. ಬ್ರಹ್ಮ ತಂದೆ ವ್ಯಕ್ತದಿಂದ ಅವ್ಯಕ್ತ ಲೋಕಕ್ಕೆ ಟ್ರಾನ್ಸ್ಫರ್ ಆದರು. ಬ್ರಹ್ಮ ತಂದೆ ಎಂದಾದರೂ ನಾನು ಇರದೇ ಇದ್ದರೆ ಈ ಕಾರ್ಯ ಹೇಗೆ ನಡೆಯಲು ಸಾಧ್ಯ ಎಂದು ವಿಚಾರವನ್ನು ಮಾಡಿದರೇನು? ನಾನು ಇರದೇ ಇದ್ದರೆ ಈ ಕಾರ್ಯ ನಡೆಯುತ್ತದೆಯೋ ಅಥವಾ ನಡೆಯುವುದಿಲ್ಲವೋ ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡಿದರೇನು? ಇಲ್ಲ. ಬ್ರಹ್ಮ ತಂದೆ ಅವ್ಯಕ್ತ ಆದ ನಂತರ ಎಲ್ಲ ಕಾರ್ಯ ನಡೆಯಿತೋ ಅಥವಾ ನಡೆಯಲಿಲ್ಲವೋ? ಬ್ರಹ್ಮ ತಂದೆ ಅವ್ಯಕ್ತ ಆಗುವಾಗ ಮಕ್ಕಳಿಗೆ ಒಂದು ಆದೇಶವನ್ನು ನೀಡಿ ಹೋಗಬೇಕು ಎಂದು ಮಕ್ಕಳಿಗೆ ಯಾವುದಾದರೂ ಒಂದು ಆದೇಶವನ್ನು ನೀಡಿದರೇನು?
ತಮ್ಮ ಸಂಪನ್ನ ಸ್ಥಿತಿಯ ಮೂಲಕ ಮಕ್ಕಳಿಗೆ ಆದೇಶವನ್ನು ನೀಡಿದರು. ಬಾಯಿಯ ಮೂಲಕ ಬ್ರಹ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡಲಿಲ್ಲ. ಅಂದ ಮೇಲೆ ಈ ರೀತಿ ತಯಾರಾಗಿದ್ದೀರ ತಾನೆ? ಆರ್ಡರ್ ಸಿಕ್ಕ ತಕ್ಷಣ ಎಲ್ಲವನ್ನು ತ್ಯಾಗ ಮಾಡಿ ಎಲ್ಲದರಿಂದ ಮುಕ್ತಾಗಿ ಪರಮಾತ್ಮ ತಂದೆಯ ಆಜ್ಞೆಯಂತೆ ನಡೆಯುತ್ತೀರ ತಾನೆ? ತಂದೆಯ ಮೂಲಕ ಆಜ್ಞೆ ಸಿಕ್ಕ ತಕ್ಷಣ ನೀವು ಎಲ್ಲವನ್ನೂ ಬಿಡಬೇಕು. ನೀವು ಎಲ್ಲವನ್ನೂ ಬಿಟ್ಟರೆ ಎಲ್ಲಾ ಮಾತು ನಿಮ್ಮನ್ನು ಬಿಡುತ್ತದೆ. ಪ್ರಕೃತಿ ಏರುಪೇರನ್ನು ಮಾಡುತ್ತದೆ. ಈ ರೀತಿ ಮಾಡಬೇಕು ಎಂದು ತಂದೆ ಮೊದಲೇ ತಿಳಿಸುತ್ತಿದ್ದಾರೆ. ತಂದೆ ಯಾವಾಗ ಆಜ್ಞೆಯನ್ನು ನೀಡುತ್ತಾರೋ ಆ ಸಮಯದ ಬಗ್ಗೆ ಮೊದಲೇ ತಿಳಿಸುವುದಿಲ್ಲ. ಮಕ್ಕಳನ್ನು ಕೇಳಿ ತಂದೆ ಆಜ್ಞೆಯನ್ನು ನೀಡುವುದಿಲ್ಲ. ಯಾವ ಡೇಟ್ಗೆ ಆಜ್ಞೆಯನ್ನು ನೀಡುತ್ತೇನೆ ಎಂದು ಡೇಟನ್ನು ಕೂಡ ತಂದೆ ಫಿಕ್ಸ್ ಮಾಡುವುದಿಲ್ಲ. ಇದ್ದಕ್ಕಿದ್ದಂತೆ ತಂದೆ ಆಜ್ಞೆಯನ್ನು ನೀಡುತ್ತಾರೆ. ಈಗ ಎಲ್ಲವನ್ನೂ ಬಿಟ್ಟು ಬಂದು ಬಿಡಿ ಸಾಕು ಎಂದು ತಂದೆ ಇದ್ದಕ್ಕಿದ್ದಂತೆ ಮಕ್ಕಳಿಗೆ ಆಜ್ಞೆಯನ್ನು ನೀಡುತ್ತಾರೆ. ತಕ್ಷಣ ಎಲ್ಲವನ್ನೂ ತ್ಯಾಗ ಮಾಡಿ ತಂದೆಯ ಬಳಿ ನೀವು ಬಂದರೆ ಆಗ ನಿಮಗೆ ಡಬಲ್ ಲೈಟ್ ಸ್ಥಿತಿಯಲ್ಲಿರುವಂತಹ ಸೂಕ್ಷ್ಮ ದೇವತೆಗಳು ಎಂದು ಕರೆಯಲಾಗುತ್ತದೆ. ಆರ್ಡರ್ ಸಿಕ್ಕ ತಕ್ಷಣ ಎಲ್ಲವನ್ನೂ ಬಿಟ್ಟು ತಂದೆಯ ಬಳಿ ಹೋಗಬೇಕು. ಹೇಗೆ ಮೃತ್ಯುವಿನ ಆರ್ಡರ್ ಬರುತ್ತದೆ? ಮೃತ್ಯು ನಿಮಗೆ ಈಗ ನನ್ನ ಬಳಿ ಬರಬೇಕು ಎಂದು ಆಜ್ಞೆಯನ್ನು ನೀಡಿದಾಗ ನಾನು ಹೋಗಬೇಕೋ ಅಥವಾ ಬೇಡವೋ ಎಂದು ವಿಚಾರವನ್ನು ಮಾಡುತ್ತೀರೇನು? ಸೆಂಟರ್ನ ಕಡೆ ನೋಡುತ್ತೀರೇನು? ಗಾಡ್ರೇಜ್ನ ಕಡೆ ನೋಡುತ್ತೀರೇನು? ವಿದ್ಯಾರ್ಥಿಗಳನ್ನು ನೋಡುತ್ತೀರೇನು? ಏರಿಯಾವನ್ನು ನೋಡುತ್ತೀರೇನು? ಈ ಸಮಯದಲ್ಲಿ ನನ್ನದು ನನ್ನದು ಅನ್ನುವ ಏರಿಯಾದ ಗಲಾಟೆ ಬಹಳಷ್ಟು ಜಾಸ್ತಿಯಾಗಿದೆ. ಇದು ನನ್ನ ಏರಿಯಾ ಅನ್ನುವ ಗಲಾಟೆ ಜಾಸ್ತಿ ನಡೆಯುತ್ತಿದೆ. ವಿಶ್ವ ಕಲ್ಯಾಣಕಾರಿಗಳಿಗೆ ಹದ್ದಿನ ಏರಿಯಾ ಇರುತ್ತದೆಯೇನು? ನೀವೀಗ ಈ ಎಲ್ಲಾ ಹದ್ದಿನ ಮಾತನ್ನು ತ್ಯಾಗ ಮಾಡಬೇಕು. ಈ ಹದ್ದಿನ ಮಾತು ಕೂಡ ದೇಹಾಭಿಮಾನ ಆಗಿದೆ. ನನ್ನ ಏರಿಯಾ ಎಂದು ಹೇಳುವುದು ಕೂಡ ದೇಹಾಭಿಮಾನ ಆಗಿದೆ. ದೇಹಾಭಿಮಾನ ಇನ್ನು ಹಗುರವಾದ ಮಾತಾಗಿದೆ. ಆದರೆ ಈ ದೇಹಾಭಿಮಾನ ಬಹಳಷ್ಟು ಸೂಕ್ಷ್ಮ ಆಗಿದೆ. ನನ್ನದು ನನ್ನದು ಎಂದು ಹೇಳುವುದಕ್ಕೆ ದೇಹಾಭಿಮಾನ ಎಂದು ಕರೆಯಲಾಗುತ್ತದೆ. ಎಲ್ಲಿ ನನ್ನದು ಅನ್ನುವುದು ಇರುತ್ತದೆಯೋ ಅಲ್ಲಿ ಅವಶ್ಯವಾಗಿ ಅಭಿಮಾನ ಇರುತ್ತದೆ. ಬಲೆ ಅದು ಸ್ವಯಂನ ವಿಶೇಷತೆಯ ಬಗ್ಗೆ ಇರಬಹುದು. ನನ್ನಲ್ಲಿ ಇಂತಹ ವಿಶೇಷತೆ ಇದೆ, ನನ್ನಲ್ಲಿ ಇಂತಹ ಗುಣ ಇದೆ, ಇಂತಹ ಸೇವೆ ನನ್ನ ಸೇವೆ ಆಗಿದೆ, ಇದೆಲ್ಲ ನನ್ನತನ ಆಗಿದೆ, ಇದು ಪ್ರಭು ಪ್ರಸಾದ ಆಗಿದೆ, ಇದು ನನ್ನದಲ್ಲ. ಪ್ರಸಾದವನ್ನು ನನ್ನದು ಎಂದು ತಿಳಿದುಕೊಳ್ಳುವುದು ಕೂಡ ದೇಹಾಭಿಮಾನ ಆಗಿದೆ. ಈಗ ಈ ಅಭಿಮಾನವನ್ನು ತ್ಯಾಗ ಮಾಡುವುದೇ ಸಂಪನ್ನ ಆಗುವುದಾಗಿದೆ. ನೀವೀಗ ಈ ಅಭಿಮಾನವನ್ನು ತ್ಯಾಗ ಮಾಡಿ ಸಂಪನ್ನ ಆತ್ಮರು ಆಗಬೇಕು. ಆದ್ದರಿಂದ ಯಾವ ಮಾತಿನ ಬಗ್ಗೆ ನೀವು ವರ್ಣನೆಯನ್ನು ಮಾಡುತ್ತಿದ್ದೀರೋ, ಅಂದರೆ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಬಗ್ಗೆ ನೀವೀಗ ವರ್ಣನೆಯನ್ನು ಮಾಡುತ್ತೀರಾ. ಅಂದರೆ ಸೂಕ್ಷ್ಮ ದೇವತೆಗಳಿಗೆ ದೇಹದ ಅಭಿಮಾನವೇ ಇಲ್ಲ. ದೇಹದ ಅಭಿಮಾನ ಸೂಕ್ಷ್ಮ ದೇವತೆಗಳಿಗೆ ಇರುವುದಿಲ್ಲ. ಮತ್ತು ಭಿನ್ನ ಭಿನ್ನ ಪ್ರಕಾರದ ನನ್ನತನದ ಸಂಬಂಧ ಕೂಡ ಸೂಕ್ಷ್ಮ ದೇವತೆಗಳಿಗೆ ಇರುವುದಿಲ್ಲ. ಸೂಕ್ಷ್ಮ ದೇವತೆಗಳು ಅಂದರೆ ಎಲ್ಲಾ ಹದ್ದಿನ ಸಂಬಂಧದಿಂದ ಮುಕ್ತ ಆದಂತವರು, ಹದ್ದಿನ ಸಂಬಂಧವನ್ನು ಸಮಾಪ್ತಿ ಮಾಡಿಕೊಂಡಿರುವಂತವರೇ ಸೂಕ್ಷ್ಮ ದೇವತೆ ಆಗಿದ್ದಾರೆ. ಅಂದ ಮೇಲೆ ಈಗ ಯಾವ ತಯಾರಿಯನ್ನು ಮಾಡಿಕೊಳ್ಳುತ್ತೀರಾ? ಬ್ರಹ್ಮ ತಂದೆಯ ಶಬ್ದವನ್ನು ಗಮನ ಕೊಟ್ಟು ಕೇಳಿ. ಬ್ರಹ್ಮ ತಂದೆ ಮಕ್ಕಳನ್ನು ಆಹ್ವಾನ ಮಾಡುತ್ತಿದ್ದಾರೆ. ಬ್ರಹ್ಮ ತಂದೆ ಸಮಾಪ್ತಿಯ ನಗಾರಿಯನ್ನು ಬಾರಿಸುವುದು ಬಹಳ ಸಹಜ ಆಗಿದೆ ಎಂದು ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸಮಾಪ್ತಿಯ ನಗಾರೆಯನ್ನು ಬಾರಿಸುವುದು ಬಹಳ ಸಹಜ ಆಗಿದೆ. ಯಾವಾಗ ಬೇಕಾದರೂ ಸಮಾಪ್ತಿಯ ನಗಾರೆಯನ್ನು ಪರಮಾತ್ಮ ತಂದೆ ಬಾರಿಸಬಹುದು. ಆದರೆ ಕಡಿಮೆ, ಅಂದರೆ ಸತ್ಯುಗದ ಆದಿಯಲ್ಲಿ ಬರುವಂತಹ 9 ಲಕ್ಷ ಆತ್ಮರು ಎವ್ವರೆಡಿ ಆಗಿರಬೇಕು. ಬಲೆ ನಂಬರ್ ವಾರ್ ಇರಬಹುದು. ನಂಬರ್ 1 ನಲ್ಲಿ ಕೆಲವರು ಮಾತ್ರ ಇರುತ್ತಾರೆ. ಕಡಿಮೆ ಅಂದರೆ 108 ಆತ್ಮರು ನಂಬರ್ 1 ನಲ್ಲಿ ಬರುತ್ತಾರೆ. 16,000 ಆತ್ಮರು ಸೆಕೆಂಡ್ ನಂಬರ್ ನಲ್ಲಿ ಬರುತ್ತಾರೆ. 9 ಲಕ್ಷ ಜನ ಆತ್ಮರು ನಂಬರ್ ವಾರಾಗಿ ಬರುತ್ತಾರೆ. ಆದರೆ ನಗಾರೆಯನ್ನು ಬಾರಿಸಲು ಇಷ್ಟು ಜನ ಆದರೂ ತಯಾರಾಗಬೇಕು. ರಾಜ್ಯದಾನಿ ಸಂಪೂರ್ಣವಾಗಿ ತಯಾರಾಗಬೇಕು. ಈಗ ರಿಸಲ್ಟ್ ನಲ್ಲಿ ಬಾಪ್ತಾದ ನೋಡಿದರು. ವರ್ತಮಾನ ಸಮಯದ ಮಾಯೆಯ ಸ್ವರೂಪ ಅಂದರೆ ಬಹಳಷ್ಟು ಮಕ್ಕಳಲ್ಲಿ ನಕಾರಾತ್ಮಕ ಸಂಕಲ್ಪ ನಡೆಯುತ್ತಿದೆ ಮತ್ತು ವ್ಯರ್ಥ ಸಂಕಲ್ಪ ಬಹಳಷ್ಟು ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿದೆ. ವಿಶ್ವ ಕಲ್ಯಾಣಕಾರಿ ಆತ್ಮರ ಸ್ಥಿತಿ ಅಂದರೆ ಸದಾ ಬೇಹದ್ದಿನ ವೃತ್ತಿ ಆಗಿರಬೇಕು. ವಿಶ್ವ ಕಲ್ಯಾಣಕಾರಿ ಆತ್ಮರು ಸದಾ ಬೇಹದ್ದಿನ ದೃಷ್ಟಿ ಉಳ್ಳವರಾಗಿರಬೇಕು ಮತ್ತು ವಿಶ್ವ ಕಲ್ಯಾಣಕಾರಿಗಳು ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ವೃತ್ತಿಯಲ್ಲಿ ಸ್ವಲ್ಪ ಕೂಡ ಯಾವುದೇ ಆತ್ಮದ ಬಗ್ಗೆ ನಕಾರಾತ್ಮಕ ಭಾವನೆ ಮತ್ತು ವ್ಯರ್ಥ ಭಾವನೆ ಇರಬಾರದು. ನಕಾರಾತ್ಮಕ ಮಾತನ್ನು ಪರಿವರ್ತನೆ ಮಾಡುವುದು ಬೇರೆ ಮಾತಾಗಿದೆ. ಆದರೆ ಯಾರು ಸ್ವಯಂ ನಕಾರಾತ್ಮಕ ವೃತ್ತಿ ಉಳ್ಳವರಾಗಿರುತ್ತಾರೋ ಅವರು ಅನ್ಯರ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಈಗ ಸ್ವಯಂನ ಸೂಕ್ಷ್ಮ ಚೆಕ್ಕಿಂಗ್ ಅನ್ನು ಮಾಡಿಕೊಳ್ಳಬೇಕು.
ನನ್ನ ವೃತ್ತಿ ಮತ್ತು ದೃಷ್ಟಿ ಸದಾ ಕಾಲಕ್ಕೂ ಸರ್ವರ ಬಗ್ಗೆ ಬೇಹದ್ದಿನ ವೃತ್ತಿ ಮತ್ತು ಬೇಹದ್ದಿನ ದೃಷ್ಟಿ ಆಗಿದೆ ತಾನೆ. ಸರ್ವರ ಬಗ್ಗೆ ಕಲ್ಯಾಣದ ವೃತ್ತಿ ಮತ್ತು ದೃಷ್ಟಿ ಸದಾ ನನಗೆ ಇರುತ್ತದೆ ತಾನೆ. ಕಲ್ಯಾಣದ ಭಾವನೆಯನ್ನು ಬಿಟ್ಟು ಬೇರೆ ಯಾವ ಹದ್ದಿನ ಭಾವನೆ, ಹದ್ದಿನ ಸಂಕಲ್ಪ, ಹದ್ದಿನ ಮಾತು ಸೂಕ್ಷ್ಮದಲ್ಲೂ ನನ್ನ ಮನಸ್ಸಿನಲ್ಲಿ ಸಮಾವೇಶ ಆಗಿಲ್ಲ ತಾನೆ. ಯಾವುದು ಸೂಕ್ಷ್ಮದಲ್ಲಿ ಸಮಾವೇಶ ಆಗಿರುತ್ತದೆಯೋ ಅದರ ಸಂಕೇತ ಅಂದರೆ ಸಮಯ ಬಂದಾಗ ಅಥವಾ ಸಮಸ್ಯೆ ಬಂದಾಗ ಆ ಸೂಕ್ಷ್ಮ ಮಾತು ಸ್ಥೂಲ ಮಾತಾಗಿ ಬಿಡುತ್ತದೆ. ಸದಾ ಎಲ್ಲವೂ ಸರಿಯಾಗಿ ಇರುತ್ತದೆ, ಆದರೆ ಸಮಯ ಬಂದಾಗ ಆ ಸೂಕ್ಷ್ಮ ರೂಪ ಸ್ಥೂಲ ರೂಪದಲ್ಲಿ ಪ್ರಕಟ ಆಗುತ್ತದೆ. ಪುನಃ ಮಕ್ಕಳು ವಿಚಾರವನ್ನು ಮಾಡುತ್ತಾರೆ, ಇವರು ಇರುವುದೇ ಈ ರೀತಿ, ಈ ಮಾತು ಇರುವುದೇ ಈ ರೀತಿ, ಈ ವ್ಯಕ್ತಿ ಇರುವುದೇ ಈ ರೀತಿ ಎಂದು. ವ್ಯಕ್ತಿ ಈ ರೀತಿ ಇರಬಹುದು, ಆದರೆ ನನ್ನ ಸ್ಥಿತಿ ಶುಭ ಭಾವನೆ ಬೇಹದ್ದಿನ ಭಾವನೆ ಉಳ್ಳಂತದ್ದಾಗಿದೆಯೋ ಅಥವಾ ಇಲ್ಲವೋ ಎಂದು ಚೆಕ್ ಮಾಡಿಕೊಳ್ಳಿ. ನಾನು ತಪ್ಪನ್ನು ಮಾಡುತ್ತಿಲ್ಲ ತಾನೆ, ಸ್ವಯಂನ ತಪ್ಪನ್ನು ಚೆಕ್ ಮಾಡಿಕೊಳ್ಳಿ. ತಿಳಿಯಿತು ತಾನೆ. ಮಾತನ್ನು ನೋಡಬೇಡಿ, ಸ್ವಯಂವನ್ನು ನೋಡಿಕೊಳ್ಳಿ. 99ನೇ ಇಸ್ವಿಯಲ್ಲಿ ಸ್ವಯಂನ ಆಂತರ್ಯವನ್ನು ನೋಡಿಕೊಳ್ಳುವುದರ ಕಡೆ ಗಮನವನ್ನು ಕೊಡಿ. ಬ್ರಹ್ಮ ತಂದೆ ಯಾವ ರೀತಿ ಹೆಜ್ಜೆಯನ್ನು ಇಡುತ್ತಿದ್ದಾರೋ ಬ್ರಹ್ಮ ತಂದೆಯ ಸಮಾನ ನಾನು ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕು. ಬ್ರಹ್ಮ ತಂದೆಯ ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ ತಾನೆ. ಯಾರ ಬಗ್ಗೆ ಪ್ರೀತಿ ಇದೆಯೋ ಅವರನ್ನೇ ಅನುಕರಣೆ ಮಾಡಲಾಗುತ್ತದೆ. ನಾವೀಗ ಪರಮಾತ್ಮ ತಂದೆಯ ಸಮಾನ ಆಗಬೇಕು. ಈ ಮಾತು ಸರಿಯಾದ ಮಾತಾಗಿದೆ ತಾನೆ. 99ನೇ ಇಸ್ವಿಯಲ್ಲಿ ಎಲ್ಲರೂ ತಯಾರಾಗುತ್ತೀರಾ ತಾನೆ. ಇನ್ನೂ 1 ವರ್ಷ ಇದೆ. ಈ ವರ್ಷದಲ್ಲಿ ಈ ರೀತಿ ಆಗಬಹುದು, ಈ ರೀತಿ ಆಗಬಹುದು ಎಂದು ಎಂದೂ ವಿಚಾರವನ್ನು ಮಾಡಬೇಡಿ. ಈ ರೀತಿ ಆಗಲೇಬೇಕು. ಮೊದಲೇ ನಿಮಗೆ ಎಲ್ಲ ಗೊತ್ತಿದೆ ಈ ರೀತಿ ಆಗುತ್ತದೆ ಎಂದು. ಆದರೆ ತಂದೆಯ ಸಮಾನ ನಾನು ಸೂಕ್ಷ್ಮ ದೇವತೆ ಆಗಲೇಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಿ. ತಿಳಿಯಿತು ತಾನೆ. ಈಗ ಮಾಡಲೇಬೇಕು. ಮಾಡುತ್ತೀರಾ ತಾನೆ. 1 ವರ್ಷದಲ್ಲಿ ತಯಾರಾಗುತ್ತೀರೋ, ಅರ್ಧ ವರ್ಷದಲ್ಲಿ ತಯಾರಾಗುತ್ತೀರೋ? ನಿಮ್ಮನ್ನು ಸಂಪನ್ನರನ್ನಾಗಿ ಮಾಡುವುದಕ್ಕೋಸ್ಕರ ಬ್ರಹ್ಮ ತಂದೆ ನಿಮ್ಮನ್ನು ಆಹ್ವಾನ ಮಾಡುತ್ತಿದ್ದಾರೆ. ಪ್ರಕೃತಿ ಕೂಡ ನಿಮ್ಮನ್ನು ಆಹ್ವಾನ ಮಾಡುತ್ತಿದೆ. 6 ತಿಂಗಳಲ್ಲಿ ಎವ್ವರಡಿಯಾಗಿ, 6 ತಿಂಗಳಲ್ಲಿ ಎವ್ವರಡಿ ಆಗದೇ ಇದ್ದರೆ 1 ವರ್ಷದಲ್ಲಿ ಆಗಿ. ಏರುಪೇರಿನಲ್ಲಿ ಬರಬೇಡಿ, ಅಚಲರಾಗಿ ಇರಿ. ಗುರಿಯನ್ನು ಎಂದೂ ಬಿಡಬೇಡಿ. ತಂದೆಯ ಸಮಾನ ಆಗಲೇಬೇಕು. ಏನೇ ಆದರೂ ನಾನು ಪರಮಾತ್ಮ ತಂದೆಯ ಸಮಾನ ಆಗಲೇಬೇಕು. ಬಲೆ ಯಾವುದೇ ಬ್ರಾಹ್ಮಣ ಆತ್ಮರು ನಿಮ್ಮನ್ನು ಅಲುಗಾಡಿಸಬಹುದು, ಯಾವುದೇ ಬ್ರಾಹ್ಮಣ ಆತ್ಮರು ಅಡೆತಡೆಯಾಗಿ ನಿಮ್ಮ ಸಮ್ಮುಖಕ್ಕೆ ಬರಬಹುದು. ಆದರೂ ನಾನು ತಂದೆಯ ಸಮಾನ ಆಗಲೇಬೇಕು. ಈ ಮಾರ್ಗ ಎಲ್ಲರಿಗೂ ಇಷ್ಟ ಆಯಿತು ತಾನೆ. ಈ ಸಲಹೆ ಎಲ್ಲರಿಗೂ ಇಷ್ಟ ಆಯಿತು ತಾನೆ. ಬಾಪ್ತಾದ ಎಲ್ಲ ಮಕ್ಕಳ ಮೂಲಕ ಕೈಯನ್ನು ಎತ್ತಿಸಿದರು ಮತ್ತು ಎಲ್ಲರ ವಿಡಿಯೋವನ್ನು ಮಾಡಿಕೊಂಡರು. ಎಲ್ಲ ಮಕ್ಕಳ ಫೋಟೋವನ್ನು ತೆಗೆಸಿದರು. ಈ ಫೋಟೋವನ್ನು ಎಲ್ಲ ಮಕ್ಕಳಿಗೂ ಕಳಿಸಲಾಗುತ್ತದೆ. ಈ ವಿಡಿಯೋವನ್ನು ಯಾರೊಬ್ಬರು ನೋಡುವುದನ್ನು ಮಿಸ್ ಮಾಡಬೇಡಿ. ಈ ವಿಡಿಯೋದಲ್ಲಿ ಒಬ್ಬರೂ ಕೂಡ ಮಿಸ್ ಆಗಬಾರದು. ವತನದಲ್ಲಿ ನಿಮ್ಮೆಲ್ಲರ ಫೋಟೋ ಮಿಸ್ ಆಗಲು ಸಾಧ್ಯ ಇಲ್ಲ. ವತನದ ವಿಡಿಯೋದಲ್ಲಿ ನೀವ್ಯಾರೂ ಕೂಡ ಮಿಸ್ ಆಗಲು ಸಾಧ್ಯ ಇಲ್ಲ. ಒಳ್ಳೆಯದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, 1 ಸೆಕೆಂಡ್ನಲ್ಲಿ ಈಗೀಗ ಎಲ್ಲರೂ ವಿದೇಹಿ ಆಗಲು ಸಾಧ್ಯ ಆಗುತ್ತದೆ ತಾನೆ. ಅಂದ ಮೇಲೆ ಎಲ್ಲರೂ 1 ಸೆಕೆಂಡ್ನಲ್ಲಿ ಈಗ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಡಿ. ಪರಮಾತ್ಮ ತಂದೆ ಡ್ರಿಲ್ಲನ್ನು ಮಾಡಿಸಿದರು. ಒಳ್ಳೆಯದು. ಈಗ ದೇಹದಲ್ಲಿ ಬನ್ನಿ. ಪುನಃ ಈಗೀಗ ವಿದೇಹಿ ಆಗಿಬಿಡಿ. ಈ ರೀತಿ ಇಡೀ ದಿನ ಮಧ್ಯದಲ್ಲಿ 1 ಸೆಕೆಂಡ್ ಸಮಯ ಸಿಕ್ಕರೂ ಕೂಡ ಬಾರಿ ಬಾರಿಗೂ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿ. ಒಳ್ಳೆಯದು. ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರಿಗೆ ಸದಾ ಬ್ರಹ್ಮ ತಂದೆಯ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡುವಂತಹ, ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಿಗೆ ಸದಾ ಬ್ರಹ್ಮ ತಂದೆಯ ಸಮಾನ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಸಮೀಪದಲ್ಲಿರುವ ಆತ್ಮರಿಗೆ ಸದಾ ಪ್ರಕೃತಿಪತಿಯಾಗಿ ಪ್ರಕೃತಿಯ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡುವಂತಹ ಅಚಲ ಅಡೋಲ ಸ್ಥಿತಿಯಲ್ಲಿರುವಂತಹ ಆತ್ಮರಿಗೆ ಸದಾ ಬೇಹದ್ದಿನ ವೃತ್ತಿ ಮತ್ತು ಬೇಹದ್ದಿನ ದೃಷ್ಟಿ ಉಳ್ಳಂತಹ ಭಾಗ್ಯಶಾಲಿ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಯಾರೆಲ್ಲ ಹೊರಗಡೆ ಜಗತ್ತಿನಲ್ಲಿ ಕುಳಿತು ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದೀರೋ, ಬಲೆ ದೇಶದಲ್ಲಿ ಇರಬಹುದು ಅಥವಾ ವಿದೇಶದಲ್ಲಿ ಇರಬಹುದು, ಆ ಎಲ್ಲ ಮಕ್ಕಳಿಗೂ ವಿಶೇಷವಾದ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ. ಅವಿನಾಶಿ ಪ್ರಾಪ್ತಿಯ ಸ್ಮೃತಿಯ ಮೂಲಕ ಸ್ವಯಂನ ಶ್ರೇಷ್ಠ ಭಾಗ್ಯದ ಖುಷಿಯಲ್ಲಿ ಸ್ಥಿತ ಆಗುವಂತಹ ಇಚ್ಛಾ ಮಾತ್ರ ಅವಿದ್ಯಾಗಿ, ಅಂದರೆ ಸರ್ವ ಇಚ್ಛೆಯಿಂದ ಮುಕ್ತಾಗಿ ಯಾರ ಜೊತೆಗಾರ ಸ್ವಯಂ ಭಾಗ್ಯ ವಿಧಾತ ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೋ ಅವರ ಭಾಗ್ಯ ಎಷ್ಟು ಶ್ರೇಷ್ಠ ಆಗಿರಬಹುದು. ಸದಾ ಇದೇ ಖುಷಿಯಲ್ಲಿ ನೀವು ಸ್ಥಿತ ಆಗಿರಬೇಕು. ಭಾಗ್ಯ ನನ್ನ ಜನ್ಮಸಿದ್ಧ ಅಧಿಕಾರ ಆಗಿದೆ.
ವಾಹ ನನ್ನ ಶ್ರೇಷ್ಠ ಭಾಗ್ಯ ಮತ್ತು ವಾಹ ಭಾಗ್ಯ ವಿಧಾತ ತಂದೆ ಅನ್ನುವ ಗೀತೆಯನ್ನು ಹಾಡುತ್ತಾ ಸದಾ ಖುಷಿಯಲ್ಲಿ ಹಾರುತ್ತಾ ಇರಬೇಕು. ಇಂತಹ ಅವಿನಾಶಿ ಖಜಾನೆ ನಮಗೆ ಪ್ರಾಪ್ತಿಯಾಗಿದೆ. ಈ ಅವಿನಾಶಿ ಖಜಾನೆ ಅನೇಕ ಜನ್ಮದವರೆಗೂ ನಮ್ಮ ಜೊತೆಗೆ ಇರುತ್ತದೆ. ಯಾರು ಈ ಅವಿನಾಶಿ ಖಜಾನೆಯನ್ನು ಎಂದೂ ನಮ್ಮಿಂದ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಈ ಅವಿನಾಶಿ ಖಜಾನೆಯನ್ನು ಯಾರು ಲೂಟಿ ಮಾಡಿಕೊಂಡು ಹೋಗಲು ಸಾಧ್ಯ ಇಲ್ಲ. ಎಷ್ಟು ದೊಡ್ಡ ಭಾಗ್ಯ ನಮಗೆ ಸಿಕ್ಕಿದೆ. ಈ ಭಾಗ್ಯವನ್ನು ಪಡೆದುಕೊಂಡ ನಂತರ ಯಾವ ಇಚ್ಛೆಯೂ ನಮ್ಮ ಮನಸ್ಸಿನಲ್ಲಿ ಇಲ್ಲ. ಮನಸ್ಸಿಗೆ ಖುಷಿ ಸಿಕ್ಕಿದೆ ಅಂದ ಮೇಲೆ ಸರ್ವ ಪ್ರಾಪ್ತಿಗಳೂ ಸಿಕ್ಕಿದೆ. ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಈಗ ನಮ್ಮ ಜೀವನದಲ್ಲಿ ಇಲ್ಲ. ಆದ್ದರಿಂದ ನಾವು ಇಚ್ಛಾ ಮಾತ್ರ ಅವಿದ್ಯೆ ಆಗಿದ್ದೇವೆ, ಅಂದರೆ ಸರ್ವ ಇಚ್ಛೆಗಳಿಂದ ಮುಕ್ತ ಆಗಿದ್ದೇವೆ. ಇಂದಿನ ಸ್ಲೋಗನ್ ಆಗಿದೆ, ವಿಕರ್ಮವನ್ನು ಮಾಡುವಂತಹ ಸಮಯ ಈಗ ಸಮಾಪ್ತಿಯಾಗಿದೆ. ಈಗ ವ್ಯರ್ಥ ಸಂಕಲ್ಪಗಳು ಕೂಡ ಮೋಸವನ್ನು ಮಾಡುತ್ತದೆ. ವ್ಯರ್ಥ ಮಾತು ಕೂಡ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಈಗ ವಿಕರ್ಮವನ್ನು ಮಾಡುವಂತಹ ಸಮಯ ಮುಗಿದು ಬಿಟ್ಟಿದೆ. ನಾವೀಗ ವಿಕರ್ಮವನ್ನು ಮಾಡಲು ಸಾಧ್ಯ ಇಲ್ಲ. ಆದರೆ ವ್ಯರ್ಥ ಸಂಕಲ್ಪವನ್ನು ಕೂಡ ನಾವು ಮಾಡಬಾರದು. ಏಕೆಂದರೆ ವ್ಯರ್ಥ ಸಂಕಲ್ಪ ಕೂಡ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ನಾವೀಗ ವ್ಯರ್ಥ ಮಾತನ್ನು ಕೂಡ ಮಾತನಾಡಬಾರದು. ವ್ಯರ್ಥ ಮಾತು ಕೂಡ ನಮಗೆ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಒಳ್ಳೆಯದು. ಇಂದಿನ ಸೂಚನೆಯಾಗಿದೆ, ಇಂದು ತಿಂಗಳ 3ನೇ ಭಾನುವಾರ, ಅಂತಾರಾಷ್ಟ್ರೀಯ ಯೋಗದ ದಿನ. ಎಲ್ಲಾ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30ರವರೆಗೂ ವಿಶೇಷವಾಗಿ ಸ್ವಯಂನ ನಿರಾಕಾರ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತಾಗಿ ನಿಮ್ಮ ಮನೆಯಾದಂತಹ ಪರಮಧಾಮದಲ್ಲಿ ಅಪಾರ ಶಾಂತಿ, ಪ್ರೀತಿ ಮತ್ತು ಪವಿತ್ರತೆಯ ಅನುಭವವನ್ನು ಮಾಡಿ. ನಿಮ್ಮ ಮನೆಯಾದಂತಹ ಪರಮಧಾಮಕ್ಕೆ ಹೋಗಿ ಅಲ್ಲಿ ಅಪಾರ ಶಾಂತಿ, ಪ್ರೇಮ ಮತ್ತು ಪವಿತ್ರತೆಯ ಅನುಭವವನ್ನು ಮಾಡಿ. ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಂಡು ಬೀಜರೂಪ ಸ್ಥಿತಿಯ ಅನುಭವದಲ್ಲಿ ಸ್ಥಿತಾಗಿ. ಒಳ್ಳೆಯದು. ಓಂ ಶಾಂತಿ.